ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕದಲ್ಲಿ 17ನೇ ಕೀರ್ತನೆಯಲ್ಲಿ 8 ಮತ್ತು 9ನೇ ವಾಕ್ಯ. ಸಾಮ್ ಚಾಪ್ಟರ್ 17 verse 8 and 9 verse. ನನ್ನನ್ನು ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣವೀರಿಗಳಿಂದಲೂ ತಪ್ಪಿಸಿ ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣುಗುಡ್ಡಿನಂತೆ ಕಾಪಾಡು. ಪ್ರೇರೆ ದಾವೀದನು ಪ್ರೇರೆ ಈ ಕೀರ್ತನೆಯಲ್ಲಿ ಆತನು ಪ್ರಾರ್ಥನೆ ಮಾಡ್ತಿದ್ದ ದೇವರ ಹತ್ರ ಶತ್ರುಗಳಿಂದ ಕಾಪಾಡಬೇಕೆಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಸಹ ದೇವರ ಆತ್ಮನು, ದೇವರು ಪ್ರತಿಯೊಬ್ಬ ದೇವರ ಮಕ್ಕಳು ಯಾವಾಗಲೂ ಪ್ರಾರ್ಥನೆ ಮಾಡಿದೇವಾ, ಈ ಲೋಕದಲ್ಲಿ ಜೀವಿಸುವ ತನಕ ಎಲ್ಲ ಥರದ ಸೈತನ ಕೈಯಿಂದ, ದುಷ್ಟರಿಂದ ನನ್ನ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥನೆ ಮಾಡಿದ್ರೆ ಅಂಥವ್ರು 100% ಕಾಪಾಡ್ತಾನೆ. ನಾವು ನೋಡ್ತೇವೆ ಕೀರ್ತನೆ 31 ಅದರಲ್ಲಿ 23 ಮತ್ತು 24ನೇ ವಾಕ್ಯ. ಭಕ್ತರೇ, ನೀವೆಲ್ಲರೂ ಯೋನನ್ನು ಪ್ರೀತಿಸಿರಿ, ಅದು ನಂಬಿಗಸ್ತರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ಮುಯಿ ತೀರಿಸ್ತಾನೆ. ಯೋನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಇಲ್ಲಿ ದಾವೀದನು ಹೇಳ್ತಾನೆ, ನಿಮಗೆ ನೀವು ದೇವರನ್ನು ಪರಿಪೂರ್ಣ ಹೃದಯದಿಂದ, ಪರಿಪೂರ್ಣದ ಪ್ರಾಣದಿಂದ, ಪರಿಪೂರ್ಣ ಮನಸ್ಸಿಂದ ಪ್ರೀತಿಸುತ್ತೀರೋ, ಆ ಪ್ರೀತಿಯಲ್ಲಿ ನಂಬಿಕಸ್ಥರಾಗೋದು ಅಂಥವ್ರ ದೇವರು 100% ಪ್ರೇರೆ ಸೈತನ ಕೈಯಿಂದ ನಿಮ್ಮನ್ನು ದೇವರು ಕಾಪಾಡ್ತಾನೆ, ನಿಮ್ಮನ್ನು ಸಂರಕ್ಷಿಸ್ತಾನೆ ಎಂಬುದಾಗಿ ನಾವು ಅಲ್ಲಿ ದಾವೀದನು ಹೇಳ್ತಾನೆ. ಮತ್ತು ಅವನು ಅಹಂಕಾರಿಗಳಿಗೆ ಆತ ಮುಯಿ ತೋರಿಸ್ತಾನೆ. ಆದರೆ ದೇವರನ್ನು ನೀವು ಸಂಪೂರ್ಣ ಹೃದಯದಿಂದ ಬುದ್ಧಿಯಿಂದ ಪ್ರೀತಿಸ್ತಿರೋ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಆ ಪ್ರೀತಿಯಲ್ಲಿ ನಂಬಿಕಸ್ಥರಾಗುವುದಾದರೆ ಇನ್ನೊಂದು ನಾವು ವಾಗ್ದಾನ ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಆತನು ಯಥಾರ್ಥರಿಗಾಗಿ ಸುಜ್ಞಾನವನ್ನು ಕೂಡಿಸಿದನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿತ್ತು. ಸೊಲೊಮೋನನೇ ದೋಷವಿಲ್ಲದೆ ನಡೆಯುವರೆ ಅಂದರೆ ದೇವರು ನಿಮ್ಮನ್ನು ಸಂರಕ್ಷಣೆ ಮಾಡಬೇಕಾ? ಪ್ರತಿ ಸಲ ದೇವರ ಎದುರಿನಲ್ಲಿ ನಾವು ನಿರ್ದೋಷಿಗಳಾಗಿ, ನಿರಾಪರಾಧಿಗಳಾಗಿ, ದೋಷವಿಲ್ಲದೆ ನಡೆಯಲಿಕ್ಕೆ ನಾವು ಅಭ್ಯಾಸ ಮಾಡಿಕೊಳ್ಳಿರಿ. ಯಾಕಂದರೆ ಯಾರು ದೋಷವಿಲ್ಲದೆ ನಡೆಯುತ್ತಾರೋ ದೇವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು. ಹಾಗಾದರೆ ನೀವು ದೇವರ ಎದುರಿನಲ್ಲಿ ದೋಷವಿಲ್ಲದೆ ನಡೆಯುತ್ತೀರೋ 100% ದೇವರು ಗುರಾಣಿ ಆಗಿದ್ದುಕೊಂಡು ನಿಮ್ಮನ್ನು ಅವನು ಕಾಪಾಡುತ್ತಾನೆ. ನ್ಯಾಯ ಮಾರ್ಗ ರಕ್ಷಿಸ್ತಾ ತನ್ನ ಭಕ್ತರ ಪ್ರತಿಯೊಂದು ನಿಮ್ಮ ದಾರಿಯನ್ನು, ನಿಮ್ಮ ಹೆಜ್ಜೆ ನೋಡಿಕೊಳ್ಳುತ್ತಾನೆ. ಯಾರು ದೋಷವಿಲ್ಲದೆ ನಡೆಯುತ್ತಾರೆ ಅವರಿಗೆ ಗುರಾಣಿ ಆಗಿದ್ದಾನೆ. ಅದೇ ದೋಷವಿಲ್ಲದೆ ನಡೆಯುವುದು ಅತಿ ಅಗತ್ಯವಾಗಿದೆ. ಇಲ್ಲಿ 9ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸಾರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಗಳ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ. ಇಲ್ಲಂದರೆ ದೇವರ ಕಣ್ಣು ಇವೆಲ್ಲ ಕಡೆಯಲ್ಲಿ ದೇವರ ಕಣ್ಣು ಪ್ರತಿಯೊಬ್ಬರು ನೋಡುತ್ತಾನೆ. ದೇವರು ನೋಡದ ಯಾವ ಸ್ಥಳವಿಲ್ಲ. ಹಾಗಾದರೆ ಯಥಾರ್ಥ ಮನಸ್ಸು ಎಂದರೇನು? ಇಲ್ಲಿ ಎಷ್ಟರ ತನಕ ಆಸ ಎಂಬ ಪ್ರವಾದಿಯು ದೇವರ ಮೇಲೆ ಆತುಕೊಂಡನು, ಅಷ್ಟರ ತನಕ ದೇವರು ಅವನಿಗೆ ಯುದ್ಧದಲ್ಲಿ ಜಯ ಕೊಟ್ಟನು. ಯಾಗೊಂಡು ದೇವರ ಮೇಲೆ ಆತುಕೊಳ್ಳದೆ ಆತನ ಆರಾಮ ಅವನಿಗೆ ಅಲ್ಲಿ ಜಯ ಸಾಕಾಗಿದೆ. ಇವತ್ತು ಯಥಾರ್ಥ ದೇವರ ವಾಕ್ಯಕ್ಕೆ ನೀವು ಪರಿಪೂರ್ಣ ವಿದ್ಯರಾಗಿ ನಡೆಯುತ್ತೀರೋ, ದೇವರ ಮುಂದೆ ನಿರ್ದೋಷಿಗಳಾಗಿ ನಿರಾಪ ನಡೆದು ಅಂಥವ ರಕ್ಷಣೆಗಾಗಿ ದೇವರ ಸಂಪೂರ್ಣ ಸ್ವಪ್ರತಾಪ ತೋರ್ಪಡಿಸ್ತಾನೆ ಎಂಬುದರಲ್ಲಿ ಅನಾನ್ಯ ಪ್ರವಾದಿ ಆಸನೆ ಹೇಳ್ತಾನೆ. ಆದರೆ ಇಲ್ಲಿ ಅವನು ನೆಕ್ಸ್ಟ್ ವಾಕ್ಯ ನೋಡ್ತಾನೆ, ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ, ಇಂದಿಂದ ನಿನಗೆ ಯುದ್ಧಗಳು ಇದ್ದೇ ಇರು ಎಂದು ಹೇಳಿದನು. ಆದರೆ ಅವನು ಆಸೆ ಹೇಳ್ತಾನೆ, ಆಸೆಯನ್ನು ಮಾಡಿದನು. ಅವನು ಬುದ್ಧಿನ ಕಾರ್ಯ ಮಾಡಿ ನಿಮಿತ್ತ ಅವನು ನಿರಂತರವು ಯುದ್ಧಗಳು ಇತ್ತು. ಹಾಗಾದರೆ ಇವತ್ತು ದೇವರು ನೀವು ಪ್ರಾರ್ಥನೆ ಮಾಡಬೇಕು. ದೇವ, ಈ ಲೋಕದಲ್ಲಿ ದುಷ್ಟರು ಜಾಸ್ತಿ ಆಗ್ತಿದ್ದಾರೆ, ವೈರಿಗಳಿದ್ದಾರೆ, ಎದುರು ಅಗತ್ಯವಿಲ್ಲ ಪ್ರೇರೆ. ನಿಮಗೆ ಒಂದೇ ಆಗಬೇಕು, ಪ್ರಾರ್ಥನೆ ಜೊತೆಯಲ್ಲಿ ದೇವರ ದೋಷವಿಲ್ಲದವರಾಗಿ
ಯಥಾರ್ಥರಿಂದ ಆತನನ್ನು ಪ್ರೀತಿಸಿದ್ದಾರೆ ಪ್ರಿಯ, ಆಗ ದೇವರು ನಿಮ್ಮನ್ನು ಕಾಪಾಡುತ್ತಾನೆ, ಸಂರಕ್ಷಿಸ್ತಾನೆ. ಆದರೆ ನೀವು ಬುದ್ಧಿಹೀನರಾಗಿಕೊಂಡು ದೇವರ ವಾಕ್ಯಕ್ಕೆ ಅವಿಧೇಯ ನೋಡುವುದಾದರೆ ಪ್ರಿಯ, ಆವಾಗ ಮಾತ್ರ ಈ ದುಷ್ಟ ನಿಮಗೆ ವಿದ್ಯೆಗಳು ಬರ್ತವೆ. ಆದರೆ ವಿಧೇಯರಾಗಿ ನಡೆಯುವಾಗ ದೇವರು ನಿಮ್ಮನ್ನು ಸಂರಕ್ಷಿಸ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಎರಡನೇ ಸಂಗತಿ ನೋಡ್ತೇವೆ, ದೇವರು ತನ್ನ ಮಕ್ಕಳನ್ನು ಕಾಯುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಪ್ರಿಯ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಡುವಾಗ ಆತ ಹೇಳ್ತಾನೆ, ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಪ್ರತಿದಿನ ಪ್ರಿಯ ಈ ರೀತಿ ಪ್ರಾರ್ಥನೆ ಮಾಡಬೇಕು, ದೇವ ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದೆ, ನಮ್ಮನ್ನು ಕೇಡಿನಿಂದ ತಪ್ಪಿಸು ಎಂಬ ಈ ರೀತಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಪ್ರೇರೆ ಸಹಿತ ನಾನಾ ಥರದ ದುಷ್ಪರಿಣೆಗಳಿಂದ ನಾನಾ ಥರದ ಸೇರಿಸಿದೆ ಕೇಡಿನಿಂದ ನಮ್ಮನ್ನು ತಪ್ಪಿಸ್ತಾನೆ. ಹಾಗಾದರೆ ಈ ರೀತಿ ತಪ್ಪಿಸಬೇಕಾ ಪ್ರತಿದಿನವೂ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದೆ. ಅದೇ ಯೇಸು ಕ್ರಿಸ್ತನ ಪ್ರಿಯ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ, ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡೋದು ಕಂಡು ಪೇತ್ರನಿಗೆ, ಇಗೋ, ಒಂದು ಗಳಿಗಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿಲ್ಲ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸಿರಿ, ಮನಸ್ಸಿದ್ಧವಾಗಿ ಸರಿ, ಅದು ಹೇಗೆ ಬಲ ಸಾಲದು ಎಂದು ಹೇಳಿದ ಪ್ರಿಯ, ಅಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ತನ್ನ ಶಿಷ್ಯರು ಹೇಳ್ತಾನೆ, ಒಂದು ತಾಸದಿಂದ ಪ್ರಿಯ 20 ಗಂಟೆ ಅಟ್ಲೀಸ್ಟ್ 1 ಗಂಟೆಯಾದರೂ ಪ್ರಿಯರೇ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ರೂಢಿಯನ್ನು ಮಾಡಿಕೊಳ್ಳಲೇಬೇಕು. ವಾರಕ್ಕೆ 1 ದಿನ ಆದಿತ್ಯ ದಿವಸವಾದರೂ ಪ್ರಿಯರೇ ದೇವರ ಸಭೆ ಸೇರಿ ಬರುವ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಯಾಕಂದರೆ ಯೇಸು ನೀವು ಪ್ರಾರ್ಥನೆ ಮಾಡಿರಿ ಹೇಳ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನೇ ಶೋಧನೆಗೆ, ಅಂದರೆ ಸೈತಾನನ ಶೋಧಕನು ನಾನಾ ರೀತಿಯ ಶೋಧನೆ, ನಾನಾ ಕಷ್ಟಗಳು ಅಂತ ಬರಲಿಕ್ಕೆ ಹೊಂಚು ಹೋಗ್ತದೆ. ಅದು ಆ ಸೈತಾನನ ಕೈಯಿಂದ ದೇವರು ಕಾಪಾಡಬೇಕಾದರೆ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನೇ ಶೋಧನೆ ಒಳಗಾಗದಂತೆ ಎಚ್ಚರವನ್ನು ಪ್ರಾರ್ಥಿಸಿರಿ, ಮನುಷ್ಯದ ಅದೇ ದೇವ ಯಾರು ಪ್ರಾರ್ಥನೆ ಮಾಡ್ತಾರೋ ದೇವರು 100% ನಿಮ್ಮನ್ನು ಆ ದುಷ್ಟರಿಂದ ಹೇಗೆ ದಾವಿದನೇ ದೇವರು ನಿಮ್ಮನ್ನು ಕಾಪಾಡುವನು ಆಗಿದ್ದಾನೆ. ಜೂಡ್ ಚಾಪ್ಟರ್ 1 20, 21, 24, 25 ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಇಲ್ಲಿ ಯೂದ ಎಂಬ ಈ ಸೇವಕನು ಹೇಳ್ತಾನೆ, ಪ್ರೇ ಪವಿತ್ರ ಪ್ರೇರಿತರಿಗೆ ಪ್ರಾರ್ಥನೆ ಮಾಡಬೇಕು. ಅದರ್ಥವಾಗಿದೆ ಪ್ರೇ ಬುದ್ಧಿಯಲ್ಲಿಯೂ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮ ಕೊಟ್ಟ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರೇ ಎಷ್ಟು ಬುದ್ಧಿಯಲ್ಲಿಯೂ ಅನ್ಯ ಭಾಷೆ ಪ್ರಾರ್ಥನೆ ಮಾಡುತ್ತೀರೋ ಅಷ್ಟು ದೇವರ ಪ್ರೀತಿಯು ದೇವರನ್ನು ಕಾಪಾಡ್ತಾನೆ. ಅಷ್ಟು 24ನೇ ವಾಕ್ಯ ನೋಡಿರುತ್ತೆ. 20ನೇ ವಾಕ್ಯ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತಿಯ ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಡಿರಲಿ, ಆಮೇನ್. ಪ್ರೇರೆ ಅಪೊಸ್ತಲನಾದ ಯೂದ ಹೇಳ್ತಾನೆ, ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ ಮಾಡೋದವಾಗಿದೆ. ದೇವರ ಅನೇಕರಿಗೆ ಪವಿತ್ರಾತ್ಮನ ವರವಾದ ಅನ್ಯ ಭಾಷೆ ವರ ಕೊಟ್ಟಿರುವುದಾದರೆ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಿ, ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಿ. ಎಷ್ಟು ಪ್ರಾರ್ಥನೆ ಅಷ್ಟು ದೇವರ ಪ್ರೀತಿಯಲ್ಲಿ ತುಂಬಲ್ಪಡ್ತೀರಿ. ದೇವರ ಪ್ರೀತಿ ನಿಮ್ಮನ್ನು ಕಾಪಾಡುತ್ತೆ. ಅಷ್ಟೇ ದೇವರ ಇಲ್ಲಿ ಅಪ್ಪಸ್ತಲಿದ್ದಾನೆ, ಯಾರು ಪ್ರಾರ್ಥನೆ ಮಾಡ್ತಾರೋ 100% ಪ್ರಾರ್ಥನೆ ಮಾಡುವ ದೇವರು ಎಡವಿ ಬೀಳದಂತೆ ಆತ ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದು ಆಗಿದೆ. ಪ್ರೇರೆ ಇವತ್ತು ಲೋಕದಲ್ಲಿ ನಾನಾ ರೀತಿಯಲ್ಲಿ ದುಷ್ಟರ ಸಂಖ್ಯೆ ಜಾಸ್ತಿ ಆಗುತ್ತಾ ಉಂಟು. ಆ ದೇವರ ಮಕ್ಕಳು ನೀವು ಭಯಪಡುವಾಗುತ್ತಿಲ್ಲ. ಇಷ್ಟೇ ನೀವು ಪ್ರಾರ್ಥನೆ ದೇವ ಈ ಲೋಕದಲ್ಲಿರುವ ದುಷ್ಟರಿಂದಲೂ ದೇವ ಎಲ್ಲ ಸೈತನ ಕೈಯಿಂದಲೂ ಸೈತನ ಆಕ್ರಮಣವನ್ನು ಕಾಪಾಡಲು ಪ್ರಾರ್ಥನೆ ಮಾಡಿ. ದೇವರ ನಂಬಿಕಸ್ತನು ಪ್ರಾರ್ಥನೆ ಮಾಡುವುದರ ಕಾಪಾಡ ಅದಕ್ಕೆ ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರತಿದಿನ ಪ್ರಾರ್ಥನೆ ಮಾಡುವ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿ ಆದಿತ್ಯವಾರ ಪ್ರೇರೆ ನಿಮ್ಮ ಸಭೆಗೆ ಹೋಗಿ ದೇವರ ಮಕ್ಕಳು ಒಟ್ಟಿಗೆ ಸೇರಿ ಆರಾಧನೆ ಮಾಡಿ. 100% ದೇವರು ಕಾಪಾಡುವನಾಗಿದ್ದಾನೆ, ಭಯಪಡೋ ಅಗತ್ಯ ಇಲ್ಲ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಕೀರ್ತನೆ 121ನೇ ಕೀರ್ತನೆಯಲ್ಲಿ 3ರಿಂದ 8ನೇ ವಾಕ್ಯ ತನಕ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸಿದಲ್ಲಿ ನಿನ್ನನ್ನು ಕಾಯುವನು ತೂಕಡಿಸಿದಲ್ಲಿ, ಈಗ ಇಸ್ರಾಯೇಲರನ್ನು ಕಾಯುವತನು ತೂಕಡಿಸುವುದಿಲ್ಲ, ನಿಂದಿರಿಸಲಿ. ಅತಿ ದಾವೀದ ಹೇಳ್ತಾನೆ, ದೇವರು ಪ್ರೇರೆ ಅದು ಎಂದಿಗೂ ತೂಕಡಿಸಲ್ಲ. ಅದು ಪ್ರತಿ ಗಳಿಗೆ ನೀವು ನಡೆಯುವಾಗಲೂ ಕೂತ್ಕೊಳ್ಳುವಾಗಲೂ ಮಲಗಲು ಪ್ರತಿ ಸಲ ಆತ ನಿಮ್ಮನ್ನು ನೋಡುತ್ತಾನೆ. ನಿಮ್ಮನ್ನು ಕಾಯುವತನು ತೂಕಡಿಸುವುದಿಲ್ಲ, ನಿಂದಿರಿಸಲಿಲ್ಲ.
5ನೇ ವಾಕ್ಯ, ನಿನ್ನನ್ನು ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನಿಂತಿರುವ ದೇವರು ನಿಮ್ಮ ಬಲಗಡೆ ಪ್ರತಿ ಗಳಿಗೆ ನಿಮ್ಮ ಸಂಗಡ ನಿಮ್ಮ ಬಲಗಡೆಗೆ ನಿಂತುಕೊಂಡು ನಿಮ್ಮನ್ನು ಕಾಪಾಡ್ತಾ ನಿಮ್ಮಲ್ಲಿ ನಾವು ನೋಡ್ತೇವೆ. ಆಗಲಿ ಸೂರ್ಯನು ಇಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೈಯಿಂದ ತಪ್ಪಲಿ. ದೇವರು ನಿಮ್ಮ ಸಂಗಡ ಇದ್ದಾನೆ, ಎಲ್ಲ ಕೈ ನಿನ್ನನ್ನು ತಪ್ಪಿಸ್ತಾನೆ. ತಪ್ಪಲಿ ಪ್ರಾರ್ಥನೆ ಮಾಡು, ಅತಿ ಅಗತ್ಯವಾಗಿದೆ. 3ನೇ ಸಂಘ ನೋಡ್ತೇವೆ, ದೇವರು ತನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಇರಿಸುತ್ತಾನೆ. ಕೀರ್ತನೆ 27 ಅದರಲ್ಲಿ 5ನೇ ವಾಕ್ಯ, ಅಪಾಯ ಕಾಲದಲ್ಲಿ ಆತನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಪ್ರೇರೆ ಯಾರು ಪ್ರಾರ್ಥನೆ ಮಾಡುತ್ತಾರೋ ಇಲ್ಲಿ ದಾವಿದನೇ ಅಪಾಯ ಕಾಲ ಅಂದರೆ ಅಪಾಯ ಕಾಲದಲ್ಲಿ ಆತ ನನ್ನನ್ನು ಗುಪ್ತರೇ ಪ್ರಿಯ ದೇವರು ಗುಪ್ತ ಸ್ಥಳದಲ್ಲಿ ಅಪಾಯಗಳು ಬರುವಾಗ ಆ ಅಪಾಯಗಳು ತಾಗಲದಂತೆ ನಿಮ್ಮನ್ನು ಗುಪ್ತದಲ್ಲಿ ಅಡಗಿಸುತ್ತಾನೆ. ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿರಿಸ. ಎಷ್ಟು ಒಳ್ಳೆಯ ದೇವರು ಪ್ರೇರೆ. ದೇವರ ಹತ್ರ ಪ್ರಾರ್ಥನೆ ಮಾಡಿರಿ ಪ್ರೇರೆ, ಭಯಪಡಬೇಡ್ರಿ. ದೇವರು ಪ್ರೇರೆ ಅಪಾಯಗಳು ಲೋಕ ಬರುವಾಗ ಅಪಾಯವು ನಿಮ್ಮ ಮುಟ್ಟದಂತೆ ಆತನ ಗುಪ್ತ ನಿಮ್ಮನ್ನು ಅಡಗಿಸುತ್ತಾನೆ ಮತ್ತು ಪರ್ವತಾಗ್ರದಲ್ಲಿ ನಿಮ್ಮ ಸುರಕ್ಷಿತರಿಸ್ತಾನೆ. ಅದಕ್ಕೆ ಪ್ರೇರೆ ನಂಬಿರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಅಷ್ಟೇ, ಆ ದೇವರ ಪ್ರಸನ್ನತೆ ಬೇಕಾ? ಆತನ ಪ್ರಾರ್ಥನೆ ಮಾಡಿರಿ, ಆತನ ವಾಕ್ಯಕ್ಕೆ ವಿಧೇಯರಾಗಿರಿ, ಆತನ ಸಭೆ ನಂಬಿಕಸ್ಥರಾಗಿ ದೇಪಿನ ದೇವರು ನಿಮ್ಮನ್ನು ಕಾಪಾಡುವವನು ಸುರಕ್ಷಿತವಾಗಿರಿಸುವವನಾಗಿದ್ದಾನೆ. ಇನ್ನೊಂದು ವಾಗ್ದಾನ ನೋಡ್ತೇವೆ, ಕೀರ್ತನೆ 31ನೇ ಕೀರ್ತನೆಯಲ್ಲಿ 20ನೇ ವಾಕ್ಯ, ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತಿ, ವಿವಾದಿಸ ನಾಲಿಗೆಯಿಂದ ಕೇಡಾಗದಂತೆ ಅವ್ರನ್ನು ಕೋಪಿಸಲು ಅಡಗಿಸುತ್ತಿ. ಪ್ರೇ ನೋಡ್ತೇವೆ, ಇವತ್ತು ಲೋಕದಲ್ಲಿ ಅನೇಕರು ಈ ಲೋಕದಲ್ಲಿ ಒಬ್ಬರು ಆಶೀರ್ವಾದವಾಗ ಒಬ್ಬರು ಮೇಲೆ ಬರುವಾಗ ಇನ್ನೊಬ್ಬರು ಮತ್ಸರ ಆಗೋದು ಸ್ವಾಭಾವಿಕವಾಗಿ ಅದೇ ರೀತಿಯಲ್ಲಿ ಈ ರೀತಿ ಯಾರು ಮತ್ಸರ ಪಡುತ್ತಾರೋ ಅವರು ಏನು ಮಾಡ್ತಾರೆ, ನಿಮ್ಮ ಅಭಿವೃದ್ಧಿ ಆಗದಾಗೆ ಒಳ ಸಂಚು ಮಾಡ್ತಾರೆ. ಅದೇ ದೇವರತೆ ನೀವು ಪ್ರಾರ್ಥನೆ ಮಾಡುವುದಾದರೆ ಯಾವ ಮನುಷ್ಯ ಒಳ ಸಂಚುಗಳಿಂದ ಯಾವ ಹಾನಿ ಉಂಟಾಗದೆ ನಿಮ್ಮನ್ನು ಆತನ ಸನ್ನಿಧಾನದಲ್ಲಿ ಮರೆಯುವಂತೆ ಪ್ರಾರ್ಥನೆ ಮಾಡುವವರಿಗೆ ಯಾವ ಮನುಷ್ಯ ಒಳ ಸಂಚುಗಳು ಹಾನಿ ದೇವರು ನಿಮ್ಮನ್ನು ಆತನ ಸನ್ನಿಧಿ ಮರೆ ಮಾಡುತ್ತಾನೆ. ಮತ್ತು ವಿವಾದಿಸ ನಾಲಿಗೆ ಅಂದರೆ ಅನೇಕರು ಲೋಕದಲ್ಲಿ ದೇವರ ಮಕ್ಕಳು ಆಸೆ ಹೊಂದುವುದು, ಅನೇಕರು ಭವಿಷ್ಯ ಅದಕ್ಕೆ ಕೆಟ್ಟ ರೀತಿಯಲ್ಲಿ ನಿಮ್ಮ ಮೇಲೆ ಶಪಿಸಬಹುದು, ಕೆಟ್ಟ ರೀತಿಯಲ್ಲಿ ನಿಮಗೆ ಮಾತನಾಡಬಹುದು. ಅದು ಯಾವುದೇ ಕೆಟ್ಟ ನಾಲಿಗೆ ನಿಮಗೆ ಕೇಡು ಮಾಡದಂತೆ ದೇವರ ಪ್ರಾರ್ಥನೆ ಮಾಡುವನು ಗೋಪಸ್ಥಳದಲ್ಲಿ ಅಡಗಿಸುತ್ತಾನೆ. ಪ್ರಿಯರೇ, ಇನ್ನೊಂದು ವಾಗ್ದಾನ ನೋಡ್ತೇವೆ ಯೋಬನ ಪುಸ್ತಕದಲ್ಲಿ 5ನೇ ಆದಿಯಲ್ಲಿ ಸಹ ನಾವು ನೋಡುತ್ತೇವೆ ಪ್ರಿಯರೇ. ಈ ಒಂದು ವಾಗ್ದಾನ ಪ್ರಿಯರೇ 21ನೇ ವಾಕ್ಯ, ಯೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ನಾಲಿಗೆ ಮಕ್ಕಳಿಗೆ ನೀನು ಮರೆಯಾಗಿರಿ. ಅನೇಕರು ಈ ಲೋಕದಲ್ಲಿ ಆಗಬಹುದು ಅಥವಾ ಕೆಲವು ವಿಶ್ವಾಸಗಳಾಗ್ಬೋದು, ಒಬ್ಬರ ಆಶೀರ್ವಾದವನ್ನು ಮಸ್ತರಪಟ್ಟರೆ ನಾನಾ ರೀತಿಯ ಕೆಟ್ಟ ಮಾತುಗಳು, ಶಾಪಗಳು, ಇದೆಲ್ಲ ಯಾವುದೇ ಪ್ರೇರೆ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ವಾಕ್ಯ ಇವಿದರೆ ದೇವರು ಈ ಎಲ್ಲ ನಾಲಿಗೆ ಕೀಡು ಆಗದಂತೆ ಒಳತಂತ್ರ ಆನೆ ದೇವರು ಅದನ್ನು ನಿಮಗೆ ಕಾಪಾಡುತ್ತಾನೆ. ಅದಕ್ಕೆ ಹೆದರಬೇಡಿರಿ ಪ್ರೇರೆ, ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಇರಿಸುವವನಾಗಿದ್ದಾನೆ. ಇಂದು ವಾಗ್ದಾನ ನೋಡ್ತೇವೆ, ಕೀರ್ತನೆ 57 ಅದರಲ್ಲಿ 1ನೇ ವಾಕ್ಯ, ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನು ನನ್ನ ಆಶ್ರಯ ಸ್ಥಾನವಲ್ಲವೇ? ಆಪತ್ತುಗಳ ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಇಲ್ಲಿ ದಾವೀದನು ಹೇಳ್ತಾನೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನಿನ್ನ ಆಶ್ರಯ ಸ್ಥಾನವಲ್ಲವೇ? ಆಪತ್ತುಗಳ ಕಳೆದು ಹೋಗೋ ತನಕ ನಿನ್ನ ರೆಕ್ಕೆಗಳ ಮರೆ. ದೇವರ ಹತ್ರ ನೀವು ಪ್ರಾರ್ಥನೆ ಮಾಡುವುದಾರೆ ಇಲ್ಲ ಯಾವ ಆಪತ್ತುಗಳು ಬರುವುದು, ಯಾವ ಗಂಡತರ ಬರುವುದು, ಯಾವ ಮರಣಕರ ಬರೋದು, ವ್ಯಾಧಿಗಳು ಬರುವುದು, ಯಾವ ಥರದ ಬರಗಳ ಬರಬಹುದು, ಏನು ಬಂದರೂ ದೇವರು ತನ್ನ ಮಕ್ಕಳನ್ನು ಆತನು ಕಾಪಾಡುತ್ತಾನೆ. ಅದರ ರೆಕ್ಕೆಗಳ ಮರೆಯನ್ನು ಅವನು ಆಶ್ರಯಿಸಿಕೊಂಡು ಕಾಪಾಡ್ತಾನೆ. ಇನ್ನೊಂದು ವಾಗ್ದಾನ ನೋಡ್ತೇವೆ, ಕೀರ್ತನೆ 91 ಕೀರ್ತನೆಯಲ್ಲಿ 1ರಿಂದ 4ನೇ ವಾಕ್ಯ ತನಕ, ಪರಾತ್ಪರನ ಮರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನಿನ್ನ ಶರಣನು, ನನ್ನ ದುರ್ಗವು, ನಾನು ಬರೆಸೊಂಡ ದೇವರಿಂದ ಹೇಳುವೆನು. ನಿನ್ನ ಬೇಟೆಗಾರನ ಬಳಿಯಿಂದಲೂ ಮರಕರ ವೇದ್ಯದಿಂದಲೂ ತಪ್ಪಿಸುವನು ಆತನೇ. ಆತನು ತನ್ನ ರೆಕ್ಕೆಗಳನ್ನು ಒದಗಿಸುವನು, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಆತನ ಸತ್ಯತೆಯೇ ನಿನಗೆ ಕೇಡು ಗುರನು ಆಗಿದೆ. ಪುನಃ ನಾವು 90 ಕೀರ್ತನೆಯಲ್ಲಿ ನೋಡ್ತೇವೆ, ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ವಾಕ್ಯವಿದ್ದು ಅವರಿಗೆ ದೇವರು ಎಲ್ಲ ಬೇಟೆಗಳ ಬಲೆಯಿಂದಲೂ ಮರಣ ವ್ಯಾಧಿಯಿಂದಲೂ ಎಲ್ಲ ಆಪತ್ತುಗಳನ್ನು ದೇವರು ರಕ್ಷಿಸಿ ಸುರಕ್ಷಿತವಾಗಿ ಅವರನ್ನು ಕಾಪಾಡುತ್ತಾನೆ ಎಂಬುದನ್ನು ನೋಡುತ್ತೇವೆ ಪ್ರೇರೆ. ಇನ್ನೊಂದು ವಾಗ್ದಾನ ಐಜಯ ಪ್ರವಾದನೆ ಪುಸ್ತಕ 51ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು
ಸ್ಥಾಪಿಸಬೇಕೆಂದರು. ಜೀವನಿಗೆ ನಿನ್ನ ಜನದಿಂದ ಹೇಳಬೇಕು, ನನ್ನ ಬಾಯಿ ನನ್ನ ಮಾತುಗಳು ಇಟ್ಟು ನನ್ನ ಕೈಯಲ್ಲಿ ನಿನ್ನ ಉದುಕಿಸಿದ್ದೇನೆ. ಇಲ್ಲಿ ಹೇಳ್ತಾರೆ, ನಿಮಗೆ ಆಪತ್ತುಗಳು ಬರುವಾಗ, ನೀವು ಆ ಆಪತ್ತುಗಳ ಮಧ್ಯದಲ್ಲಿ ಆ ಸಮಸ್ಯೆಗಳು ಬರುವಾಗ ನಿಮ್ಮ ಆ ಸಮಸ್ಯೆಗಳನ್ನು ಆಪದ ಮಾತನಾಡದೆ ನಿಮ್ಮ ಬಾಯಿಂದ ದೇವರ ವಾಗ್ದಾನಗಳನ್ನು ಮಾತನಾಡುವವರು ಆಗಬೇಕು ಮತ್ತು ದೇವರು ಏನು ಮಾಡ್ತಾನೆ, ನಿಮ್ಮ ಆತ ಕೈನಲ್ಲಿ ಉದುಗಿಸಿದಾಗದೆ ಯಾವ ಸಮಸ್ಯೆ ನೋಡಿಕೊಂಡು ಮಾತನಾಡಬೇಡಿರಿ. ಮಾತನಾಡಿ ದೇವರ ವಾಗ್ದಾನಗಳನ್ನು ಮಾತನಾಡಿ, ಅಷ್ಟು ವಾಗ್ದಾನ ಮಾಡಿ ನಂಬಿಕಸ್ತರು ಆ ವಾಗ್ದಾನ ಆಶೆಯನ್ನು ಹೊಂದಿಕೊಳ್ಳುತ್ತೀರಿ ಮತ್ತು ನಂಬಿರಿ. ದೇವರ ಕೈ ನೆರಳಿನಲ್ಲಿ ನಿಮ್ಮನ್ನು ಅದು ಉದುಗಿಸಿ ಕಾಪಾಡುವವನು ಆಗಿದ್ದಾನೆ. 4 ಸಂಗತಿ ನೋಡ್ತೀವಿ, ದಿನಾಳು ಸೈತನೊಟ್ಟಿಗೆ ಯುದ್ಧವನ್ನು ಮಾಡಲಿಕ್ಕೆ ಕಳೆದುಕೊಳ್ಳುವವರು ಆಗಬೇಕು. ಎಫೆಸದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 18ನೇ ವಾಕ್ಯ ತನಕ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜದೂತಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಅಪೊಸ್ತಲರು ಪ್ರತಿಯೊಬ್ಬ ವಿಶ್ವಾಸಿಗೆ ಓಟ ಮಾಡಲಿಕ್ಕೆ ಅದಕ್ಕೆ ಮರೆತು ಬಿಡಬೇಡ್ರಿ. ಇದು ಓಟ ಮನುಷ್ಯರೊಟ್ಟಿಗೆಲ್ಲ ಅಂಧಕಾರದ ದುರಾತ್ಮ ಓಟ ಮಾಡುತ್ತೀರಿ. ಅದಕ್ಕೆ 13ನೇ ವಾಕ್ಯತೆ, ಆದುದರಿಂದ ಕಠಿಣ ಯುದ್ಧವನ್ನು ನಡೆಯುವ ದಿವಸದಲ್ಲಿ ಆ ವೇದಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದನ್ನು ಮಾಡಿ ಜಯಶಾಲಿಗಳಿಗೆ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಬೇಕು. ದೇವರು ಇವತ್ತು ನೀವು ಪ್ರತಿಯೊಬ್ಬ ಸೈತ ಹೋರಾಟ ಮಾಡಬೇಕು. ಎಷ್ಟು ಕಠಿಣ ಯುದ್ಧ ಬಂದರೂ ಸಹ ಸೋತು ಹೋರಾಟ ಮಾಡಬೇಕು. ಅದೇ ಆಯುಧ ಕೊಟ್ಟು 7 ಆಯುಧಗಳು ಇಟ್ಟಿದ್ದಾನೆ. ನಾವು ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ. 14ರಿಂದ 15ನೇ ವಾಕ್ಯ ತನಕ, ಸತ್ಯವನ್ನು ನಡುಕೊಂಡು ಕಟ್ಟಿಕೊಂಡು ನೀತಿ ಮೊದಲ ಬಳಿಯಲ್ಲಿ ಫಸ್ಟ್ ಆಯುಧ ಸತ್ಯ ಅಂದರೆ ದೇವರ ವಾಕ್ಯ. ದಿನಾಲು ಎಷ್ಟು ದೇವರ ವಾಕ್ಯ ಓದಬೇಕು, ಓದಿದ ವಾಕ್ಯ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ಅದು ಸತ್ಯವನ್ನು ನಡುಕಟ್ಟಾಗಿದೆ. 3ನೇ ಆಯುಧ ನೋಡ್ತೇವೆ 15ನೇ ವಾಕ್ಯದಲ್ಲಿ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸನ್ನು ಬೇಕಾದ್ರೆ ಮೆಟ್ಟಿಕೊಂಡು ನಿಲ್ಲಿರಿ. ಇದು ಅರ್ಥವಾಗಿದೆ, ದಿನಾಲು ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕಾಪಾಡಿಕೊಳ್ಳಿರಿ. ಸಂದರ್ಭ ಸಿಕ್ಕಿದಾಗೆ ಸೋತ್ಸಾಡಲಿಕ್ಕೆ ಅವರು ಸಿದ್ಧರಾಗಿರಿ. 4ನೇ ಆಯುಧ, ಮತ್ತು ನಂಬಿಕೆ ಎಂಬ ಗುರಿಯನ್ನು ಹಿಡಿದುಕೊಳ್ಳಿರಿ. ಆದರೆ ನೀವು ಕೇಳುವ ಅಗ್ನಿಬಾಣ ಅರ್ಶಕ್ತರಾಗಿರಿ. ಪ್ರತಿ ಸಲ ಅಪನಂಬಿಕೆ ಮಾತನಾಡಬೇಡ್ರಿ. ನಂಬಿಕೆಯ ವಾಗ್ದಾನ ಮಾತನಾಡಿ. ಎಷ್ಟು ನಂಬಿಕೆಯ ವಾಗ್ದಾನ ಮಾತನಾಡಿದ್ರು ಆಗ ಸೈತಾನ ಮನಸ್ಸೆ ಭಯ, ನಿಮ್ಮ ಮನಸ್ಸು ನಿರಾಸೆ, ಚಿಂತೆ ಜೀವ ತರುವಾಗ ನಿಮ್ಮ ಬಾಯಿಂದ ವಾಗ್ದಾನಗಳು ಮಾತನಾಡಿ, ನಂಬಿಕೆಯನ್ನು ಮಾತನಾಡಿ. ಎಷ್ಟು ನಿಮ್ಮ ಬಾಯಿಂದ ನಂಬಿಕೆಯ ವಾಗ್ದಾನ ಮಾತನಾಡ್ತಾರೋ ಅದು ನಿಮ್ಮ ಕಿವಿ ಒಳಗೆ ಕೇಳುವಾಗ ಸೈತಾನ ಎಲ್ಲ ಅಗ್ನಿಬಾಣಗಳು, ನಕಾರಾತ್ಮಕ, ನಿರಾಸೆ, ಜಿಗುಪ್ಸೆ ಎಲ್ಲ ಬಿದ್ದು ಹೋಗ್ತದೆ. ಅದಕ್ಕೆ ಬಾಯಿಂದ ಮಾತನಾಡುವ ಅಭ್ಯಾಸ ಮಾಡಿರಿ, ವಾಗ್ದಾನ ಮಾತನಾಡಿ. ಆಗ ಸೈತಾನ ಕೇಳಿಕೊಳ್ಳೋ ಅಗ್ನಿಬಾಣಗಳಿಗೆ ನೀವು ಶಕ್ತರಾಗ್ತೀರಿ. 5ನೇ ಆಯುಧವಾಗಿದೆ, ಇದಲ್ಲದೆ ರಕ್ಷಣೆ ಮತ್ಸರ ಇಟ್ಟುಕೊಳ್ಳಿರಿ. ನಾಳು ನಂಬಿರಿ. ಯೇಸು ನಂಬಿಕೆ ಇಟ್ಟುವವರಿಗೆ ನೀರು ಮುಳುಗಿದವರಿಗೆ ರಕ್ಷಣೆ ಉಂಟು. ಯೇಸು ನಂಬಿಕೆ ಇಟ್ಟು ನೀವು ಏನೇನೋ ಪ್ರಾರ್ಥನೆ ಮಾಡಿದ್ರೆ ವೃತ್ತ ಕೊಡ್ತಾರೆ. ಈ ರೀತಿಯ ನಿರೀಕ್ಷೆ ನೀವು ಉಳ್ಳವರಾಗಬೇಕು. ಈ 5 ಆಯುಧಗಳು ಸೈತಾನನ ಅಟ್ಯಾಕ್ ಮಾಡುವಾಗ ನಿಮ್ಮ ಸಂರಕ್ಷಣೆ ಮಾಡಲಿಕ್ಕೆ ಆಯುಧಗಳು ಆಗಿವೆ. ಎಲ್ಲ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ಒಬ್ಬರಿಗೊಬ್ಬರು ಹೆಸರು ಹೇಳಿಕೊಂಡು ಪ್ರಾರ್ಥನೆ ಮಾಡಿರಿ. ಈ ರೀತಿ 7 ಆಯುಧಗಳು, ಅದರಲ್ಲಿ 5 ಆಯುಧಗಳು ನೀವು ಧರಿಸಿಕೊಂಡರೆ ಸೈತಾನ ಯಾವ ಅಗ್ನಿಮಾರ್ಗಗಳು, ಯಾವ ಅಟ್ಯಾಕ್ ನಿಮಗೆ ಮುಟ್ಟದೆ ಅದು ಕಾಪಾಡ್ತವೆ. ಉಳಿದ 2 ಆಯುಧಗಳು ನೀವು ಡೈರೆಕ್ಟಾಗಿ ಸೈತಾನ ಅದು ಆಗಿದೆ. ಪವಿತ್ರಾತ್ಮನ ನಿಮಗೆ ವಾಕ್ಯ ಕೊಡ್ತಾನೆ. ಆ ವಾಕ್ಯ ನಂಬಿಕೆದ ಮಾತನಾಡುತ್ತಿರೋ ಆ ಇಬ್ಬಾಯಿ ಕತ್ತಿಯಾಗಿದೆ. ಸೈತಾನನ್ನು ಅದು ಓಡಿಸ್ತದೆ. ಸೈತಾನ ಸೋಲಿಸೋ ವಾಕ್ಯ ದೇವರಾತ್ಮನಿಗೆ ಕೊಡುವನ. ಇದನ್ನು ಮಾತನಾಡ್ತಾ ಇರಬೇಕು. ಇನ್ನು ಅಪನಂಬಿಕೆ ಮಾತನಾಡಬಾರ್ದು, ನಕಾರಾತ್ಮಕ ಮಾತನಾಡಬಾರ್ದು. ಏನೋ ಪವಿತ್ರ ವಾಕ್ಯ ಕೊಡ್ತಾನೋ, ಏನೋ ವಾಗ್ದಾನ ಕೊಡ್ತಾನೋ, ಏನೋ ಪ್ರವಾದ ಕೊಡ್ತಾನೋ, ಅದು ಏನೋ ಕಂಡು ಅದು ಮಾತನಾಡಿ ಸೈತಾನ ಸೋತು ಹೋಗ್ತಾನೆ. 7ನೇದಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿರಿ, ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ಸಭೆಯಾಗಿ ಸೇರಿ ಬನ್ನಿರಿ, ಸಭೆ ಸೇರಿ ಪ್ರಾರ್ಥನೆ ಮಾಡಿರಿ, ಸ್ತುತಿ ಆರಾಧನೆ ಮಾಡಿರಿ. ಮತ್ತು ಅಷ್ಟೇ ಅದೇ ಒಬ್ಬರೊಬ್ಬರ ಹೆಸರು ಹೇಳಿಕೊಂಡು ಪ್ರಾರ್ಥನೆ. ಈ ರೀತಿ ಮಾಡುವುದಾರೆ ಡೆಫಿನಿಟ್ ದೇವರು ನಿಮ್ಮನ್ನು ಸೈತಾನ ಕೈಯಿಂದ ತಪ್ಪಿಸಿ ಕಾಪಾಡುತ್ತಾನೆ ಎಂದೆಲ್ಲ ನೋಡ್ತೇವೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವೀಕ್ಷಕರು ನಷ್ಟಕ್ಕೆ ಒಪ್ಪಿಸ್ಕೊಳ್ತಾನೆ. ನಿನ್ನ ಮಾತನಾಡಿದಿ, ಯಾವ ದುಷ್ಟರಿಂದಲೂ ಎಲ್ಲ ಸೈತಾನ ಕುಯಿತಂದಲೂ ನಿನ್ನಲ್ಲಿ ನಂಬಿಕೆಟ್ಟು ನಿನ್ನ ಮಕ್ಕಳನ್ನು ಪ್ರಾರ್ಥನೆ ಮಾಡೋಣ ಕಾಪಾಡ್ತಿದ್ದ ಪ್ರಕಾರವಾಗಿ ಇನ್ನು ಪ್ರತಿಯೊಬ್ಬ ವೀಕ್ಷಕರನ್ನು ಎಲ್ಲ ದುಷ್ಟರಿಂದಲೂ ಎಲ್ಲ ಸೈತಾನ ಕುಯಿತಂದಲೂ ಕಾಪಾಡಿ ಸಂರಕ್ಷಣೆ ಮಾಡಿ ನಾನು ಬೇಡ್ಕೊಳ್ತೇನೆ. ಮತ್ತು ಈ ಸಂದರ್ಭ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಕರ್ತನಿಗೆ ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ